ಯಾರಿಗಾನ ಅರ್ಥ ಆದ್ರೆ ತಾನೆ, ಚಂದ್ರಗುಪ್ತನ್ಗೆ ಮಾತ್ರ ಅರ್ಥ ಆಗ್ಬೇಕು, ಸಾಮಾನ್ಯ ನಮ್ಮಂತವ್ರಿಗೂ ಅರ್ಥ ಆಗ್ಬಾರ್ದು. ಇಲ್ಲಿ ಪಾರದರ್ಶಕತೆನೂ ಇಲ್ಲ, ಜನಪರವಾಗಿನೂ ಆಡಳಿತ ಇಲ್ಲ. ಹೇಳಲಿಕ್ಕೆ ನನಗೆ ನೋವು ಆಗುತ್ತೆ, ಆದರೆ ಅದು ಕಟು ಸತ್ಯ. ಏನಕ್ಕೆ ಇಟ್ಕೊಂಡಿದ್ದೀರಿ ಅದನ್ನೆಲ್ಲ? ಎಷ್ಟು ಬಿಸಾಕ್ರಿ ಅತ್ತಾಗಿ ಜನ ಬಂದ್ರೆ ನಿಮ್ಗೆ ಮರ್ಯಾದೆನ ಕೊಡ್ಬೇಕೋ ಬೇಡವಾ? ಈಗ ಇಟ್ಕೊಂಡಿದ್ದೀರಿ ಮುರಿದೋಗಿದ್ದು ಪರದೋಗಿದ್ದು ಎಲ್ಲ ಏನಿದೆ? ಬೆಂಕಿ ಎರಡು ಕೆಟ್ಟೋಯ್ತು, ಗುಜರಿ ಕೆಟ್ಟೋಯ್ತೆ ಅಂದ್ರೆ ಅಧಿಕಾರಿಗಳಿಗೆ ಯಾವ ಒಂದು ಜನಪರ ಕಾಳಜಿ ಇರಬೇಕು ಅದು ಖಂಡಿತವಾಗಿ ಕಾಣ್ತಾ ಇಲ್ಲ. ಕಾವೇರಿ ಸ್ವಾಮಿ ಯಾಕೆ ಡಿಲೇ ಆಗ್ತಾ ಇದೆ ಗೌರ್ಮೆಂಟ್ ಕೆಲಸ? ಲಾಸ್ಟ್ 1 ವೀಕ್ ತೋರಿಸಿ ಅಥವಾ 3 ದಿನದ್ದು ತೋರಿಸಿ, ಎಷ್ಟು ಟಪಾಲ್ ಸ್ವೀಕಾರ ಆಗಿದೆ ಅದ್ರದ್ದು ಈ ಆಫೀಸ್ ನಂಬರ್ ತೋರಿಸ್ತೀನಿ. ಕಂಬ ಸುತ್ತಿಸ್ತಾ ಇದ್ದೀರಿ ಬಿಟ್ರೆ ನಾನು ಕೇಳಿದ ಒಂದು ಪ್ರಶ್ನೆಗೂ ಪ್ರಾಮಾಣಿಕವಾಗಿ ನಾವು ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತಾ ಇಲ್ಲ. ಕೆಲವು ಅಧಿಕಾರಿಗಳು ಜನ ಇರೋದು ನಮ್ಮ ಸಲುವಾಗಿ ಅನ್ನೋ ಭಾವನೆಯಿಂದ ನಾವಿರೋದು ಜನಗಳಿಗಾಗಿ ಅನ್ನುವಂಥ ಭಾವನೆ ಬಹಳ ಕಡಿಮೆ ಇದೆ. ಈಗ ಅವ್ರು ಹೇಳಿದ್ರ ಪೈಕಿ 50 ಅರ್ಜಿ ಬಂದ್ರೆ ಅದರಲ್ಲಿ 45 ಅರ್ಜಿ ಈ ಆಫೀಸ್ ಮಾಡ್ತಾ ಇಲ್ಲ ಸರ್. ನಾನು ಹೇಳಿಲ್ಲ ಸರ್, ಅವ್ರು ಹೇಳಿದ್ದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನೇ ಜವಾಬ್ದಾರಿ, ಬೇರೆಯವ್ರ ಜವಾಬ್ದಾರಿ ಅಲ್ಲ. ನಾನು ಯಾರನ್ನು ದೂಷಣೆ ಮಾಡೋಕ್ಕಾಗಲ್ಲ. ಇದು ನಂದೇ ತಪ್ಪು, ನಾನು ಬೇರೆ ಯಾರನ್ನು ದೂಷಿಸೋಲ್ಲ. ಈ ಮಾತನ್ನು ಹೇಳಿದ್ದು ಚನ್ನಪಟ್ಟಣ ತಹಸೀಲ್ದಾರ್ ಕಚೇರಿಗೆ ಯಾರಿಗೂ ಮಾಹಿತಿ ಕೊಡದೆ ದಿಢೀರ್ ಭೇಟಿ ಕೊಟ್ಟ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು. ಹೌದು ಸ್ನೇಹಿತರೆ, ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ಏನೋ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇಂದು ಚನ್ನಪಟ್ಟಣ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು. ಈ ಸಂದರ್ಭದಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು, ಕಡತಗಳನ್ನು ಪರಿಶೀಲನೆ ಮಾಡುವಾಗ ಅಲ್ಲಿ ನಡೆದಂಥ ಅವ್ಯವಸ್ಥೆಗಳು, ಅವ್ಯವಹಾರಗಳು ಕೂಡ ಎದ್ದು ಕಾಣಿಸ್ತಿರುವಂಥದ್ದು ಬೆಳಕಿಗೆ ಬಂದಿದೆ ಸ್ನೇಹಿತರೆ. ಕಂದಾಯ ಸಚಿವರು ಕೇಳಿದಂಥ ಒಂದಷ್ಟು ಪ್ರಶ್ನೆಗಳಿಗೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದು ಇಲ್ಲಿ ಕಂಡು ಬಂದಿದ್ದು, ಕೇಳಿದಂಥ ಯಾವುದೇ ಮಾಹಿತಿಗಳಾಗಲಿ ಅಥವಾ ಡಾಕ್ಯುಮೆಂಟ್ಗಳನ್ನಾಗಲಿ ಕೊಡೋದಕ್ಕೆ ವಿಫಲರಾಗಿರುವಂಥದ್ದು ತಾಲೂಕು ಕಚೇರಿಯ ತಹಸೀಲ್ದಾರ್ ನರಸಿಂಹಮೂರ್ತಿಯವರು. ಈ ಎಲ್ಲ ಒಂದು ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ ತಾಲೂಕು ಕಚೇರಿಯ ಆವರಣದ ಒಳಗಡೆ ಇದ್ದಂಥ ಕಸದ ರಾಶಿಯು ಕೂಡ ಕಂದಾಯ ಸಚಿವರನ್ನು ಕೆರಳಿಸಿದ್ದು ಗಮನಿಸಬಹುದು. ತಹಸೀಲ್ದಾರನ್ನ ಕರೆದು ಕಂದಾಯ ಸಚಿವರು ಇದೇನು ತಾಲೂಕು ಕಚೇರಿನ ಅಥವಾ ಕಸದ ಕಚೇರಿನ ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಇದೆಲ್ಲವನ್ನ ನೋಡಿದಂಥ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು, ನನಗೆ ನಿಜವಾಗಲೂ ಬೇಜಾರಾಗ್ತಿದೆ, ಇದು ನಂದೇ ತಪ್ಪು, ನಾನು ಬೇರೆ ಯಾರನ್ನೂ ದೂಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಇದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಅಧಿಕಾರಿಗಳು ಯಾರೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ತುಂಬ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಬೇಸರದ ಮಾತುಗಳನ್ನು ಪತ್ರಕರ್ತರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ. ಕಾವೇರಿ ಸ್ವಾಮಿ ಯಾಕೆ ಡಿಲೇ ಆಗ್ತಾ ಇದೆ ಗೌರ್ಮೆಂಟ್ ಕೆಲಸ? ನನ್ನೇ ಇಬ್ಬರು ಸೇರಿ ಯಾಮಾರಿಸ್ತೀರಿ ಇಲ್ಲಿ. ಅದೇ ಹಿಂಗ್ ಮಾಡ್ಕೊಂಡು ಒಟ್ಟು ಜನಗಳದು ಆ ಕಾಲ್ದಾರಿಗಳದು ಆಗಂಗಿಲ್ಲ, ಒತ್ತುವರಿಗಳು, ಸ್ಮಶಾನ ಒತ್ತುವರಿಗಳು ಆಗಂಗಿಲ್ಲ. ನನಗೆ ಅರ್ಥ ಆಗಲ್ಲ, ಇನ್ನು ಜನಕ್ಕೆ ಅರ್ಥ ಆಗ್ತದೆ ಬಿಡಿ ಸರ್. ನೀವು ಎದುರು ಬದ್ರೆ ನಿಲ್ಸಿದ್ರು ಹಿಂಗ್ ಹೇಳ್ತೀರಿ, ನೀವು ಅವ್ರು ನಿಮ್ಮ ಮೇಲೆ ಹೇಳ್ತಾರೆ, ನೀವು ಅವ್ರ ಮೇಲೆ. ಒಟ್ಟು ಜನಗಳ ಕೆಲಸ. ಈಗ ಕೆಳಗಡೆ ಅವ್ರು ಹೇಳಿದ್ರು ಯಾಕೆ ಇವೆಲ್ಲ ನಿಧಾನ ಆಗ್ತಾ ಇದೆ ಅಂದ್ರೆ ಒಬ್ಬರೇ ಸರ್ವೇರ್ ಇದ್ದಾರೆ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ನಮ್ದೇನು ಪ್ರಾಬ್ಲಮ್ ಇಲ್ಲ, ಮಾಡ್ತೀವಿ ಅಂತೀರ. ಮಾಡಿ ಮಾಡಿ ತಾಲೂಕು ಆಫೀಸ್ ಅಂದ್ರೆ ಮ್ಯಾಜಿಸ್ಟ್ರೇಟ್ ಆಫೀಸ್ ಅಂದ್ರೆ ಮಾನ ಮರ್ಯಾದೆ ಬೇಡವೆ? ಏನಕ್ಕೆ ಇಟ್ಕೊಂಡಿದ್ದೀರಿ ಅದನ್ನೆಲ್ಲ? ಎಷ್ಟು ಬಿಸಾಕ್ರಿ ಅತ್ತಾಗಿ ಜನ ಬಂದ್ರೆ ನಿಮ್ಗೆ ಮರ್ಯಾದೆನ ಕೊಡ್ಬೇಕೋ ಬೇಡವಾ? ಈಗ ಇಟ್ಕೊಂಡಿದ್ದೀರಿ ಮುರಿದೋಗಿದ್ದು ಪರದೋಗಿದ್ದು ಎಲ್ಲ ಏನಿದೆ? ಬೆಂಕಿ ಎರಡು ಕೆಟ್ಟೋಯ್ತು, ಗುಜರಿ ಕೆಟ್ಟೋಯ್ತೆ ಅಂದ್ರೆ ನಿಮ್ಮ ಆಫೀಸ್ ಬಗ್ಗೆ ನಿಮಗೆ ಒಂದು ಸ್ವಾಭಿಮಾನ ಬೇಡವಾ? ಅಯ್ಯೋ, ಇಲ್ಲಿಗೆ ಗಪ್ಪು ಹೊಡಿತಾ ಇದೆ, ದಾರಿಯಲ್ಲಿ ಹೋಗಂಗೆ ಗಪ್ಪು ಹೊಡಿತಾ ಇದೆ ವಾಸನೆ. ಓ
ಇದೆಯಮ್ಮ ಸೆಕ್ಷನ್ ಅದೇನೆ. ಒಂದು ಅಲ್ಲಿ ಶೌಚಾಲಯ ಮತ್ತೆ ಈ ಹೊರಗಡೆ ಇರೋದು ಏನಾಗಿದೆ? ಹೊರಗಡೆ ಇಲ್ಲಲ್ಲ. ತಹಸೀಲ್ದಾರ್ರೆ ಅದನ್ನ ಬೇಕಾದ್ರೆ ಬೇಗ ಯೂಸನ್ನ ಮಾಡ್ಬಿಟ್ಟು ಅದನ್ನೇ ಕೇಳ್ಬಿಡಿ. ನಾನು ಜೀವ ಇರುವ ಹೊತ್ತಿಗೆ ಕೊಡ್ತೀರಾ ಇಲ್ವೇ ಅಷ್ಟೇ ಕೇಳಿದ್ರೆ ಏನೇನು ಹೇಳ್ತಾರೆ. ಇದು ಎಲ್ಲ ಮಾಡ್ತಾವ್ರೆ. 8 ವರ್ಷ ಆಗಿದೆ, ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ. 70,000 ರೂಪಾಯಿ ಖರ್ಚು ಮಾಡಿದ್ದೀನಿ. 8 ವರ್ಷ ಆಗಿದೆ, ಇನ್ನೆಷ್ಟು ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ. ಹೇಳ್ಬಿಡಿ ಒಂದು ಮಾತು. ನನ್ನ ಸತ್ತೋಗೋದು ಕೊಟ್ಬಿಡಿ. ನಾಳೆ ನಮ್ಗೆ ಆರ್ಡರ್ ಮಾಡಿಕೊಡಿ. ಯಾಕೆ ಸ್ವಾಮಿ 8 ವರ್ಷ ಆಗಿದೆ, ಇನ್ನೂ ಆಗಿಲ್ಲ, ಇನ್ನೆಷ್ಟು ವರ್ಷ ಬೇಕು ನಿಮ್ಗೆ? ಸರ್ ನಾನು ಕೇಳಿ ಸರ್, ಸುಮ್ಮನೆ ಸಾರಿಸ್ಬೇಡಿ ಸರ್. ನೀವು ಸಾರಿಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಆಫ್ ಬೆಂಗಳೂರಲ್ಲಿ ಅವೆಲ್ಲ ಸಾರಿಸೋ ಉತ್ತರ. ಈಗ ಅವ್ರಿಗೂ ಕೇಳ್ತಾ ಇದ್ದೀನಿ 8 ವರ್ಷ, ಇನ್ನು ಎಷ್ಟು ವರ್ಷ ಬೇಕು ನಮ್ಗೆ? ಎಷ್ಟು ಈಗ ಆತನಿಗೆ ಇನ್ನೊಂದು 2-3 ವರ್ಷ ಬದುಕಿರ್ತೀನಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಕೊಡೋದಿಲ್ವಾ? 8 ವರ್ಷದಿಂದ ಎಳ್ದಿದ್ದೀರಿ. ಹಂಗಾದ್ರೆ ಖಂಡಿತ ಮಾಡೋ ಹಂಗಿದ್ರೆ ಯಾಕೆ ಹೇಳಿರ್ಬೇಕು? ನನ್ನ ಮಗ ಜಗಳ ಕಾಯ್ತಾವನೆ, ಊರಿಗೆ ಕೊಟ್ಟೋಗು, ನೀನು ಏನು ಮಾಡಿಸ್ಕೊಳ್ಳಿಲ್ಲ ಅಂತ ಈಗ ಅದಾಯ್ತವ್ರೆ. ನಮಗೆ ಒಂದು ಪಾಣಿ ಕೊಡ್ತಾ ಇಲ್ಲ. ಡಿಸೆಂಬರ್ ಆಗಿರೋದು ಸರ್, ನಮ್ದು ಡಿಸೆಂಬರ್ ಅಳತೆಗಾಗಿರೋದು. ಸಾಲಕ್ ಸರ್ವೇರ್ ಒಬ್ರು ತಗೊಳ್ತಾನೆ ಇಲ್ಲ. ನಾವು ತಿರುಗಿ ಫೈಲ್ ಕೇಳಿದ್ರೆ ಫೈಲೇ ತೆಗಿಯಲ್ಲ. ಏನ್ ಮಾಡೋದು ಹೇಳಿ? ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟಿಂದ ಆರ್ಡರ್ ಬಂದಿದೆ. ಆರ್ಡರ್ ಬಂದಿರೋದೇ ಮಾಡ್ತಾ ಇಲ್ಲ ಅವರು. ನಾವು ಇವ್ರ ಹತ್ರ ತೆರೆದು ಇವರು ಅವ್ರ ಕೇಸ್ ವರ್ಕರ್ ಕೇಳಿದ್ರೆ ಕೇಸ್ ವರ್ಕರ್ ಫೈಲೇ ತೆಗಿಯಲ್ರು. ಹುಡುಕಿ ನಮ್ಗೆ ಒಂದು ಫೈಲು ತೆಗೆದು ಮಾಡ್ತಾನೆ ಇಲ್ಲ. ಏನ್ ಮಾಡೋದು? ಎಲ್ಲ ಕರೆಕ್ಟ್ ಆಗಿರೋ ಪೇಪರ್ನೇ ಅಳತೆಗೆ ಆಗ್ತಾ ಇಲ್ಲ. ಒಬ್ರು ಬಂದು ಅಳತೆನೂ ಮಾಡ್ತಾ ಇಲ್ಲ. ನಾವು ಹೇಳಿ ಸಾಕಾಗೋಗಿದೆ. ಬಹಳ ಪುಣ್ಯ ಅವ್ರ ಪಾಪ. ಸರ್ವೆ ನಂಬರು ಅಂತವ್ರದ್ದು ಎಲ್ಲ ಪುಣ್ಯ ನಿಮ್ಗೆ ಸಿಗುತ್ತೆ. ಇಲ್ಲಿ ಯಾರ್ಯಾರು ಇರ್ಬೇಕಪ್ಪ ಸ್ಟಾಫು? ಎಲ್ಲಿ ಆವಾಸ್ ಸೂಪರ್ವೈಸರ್? ಇನ್ಯಾರು? ಸರ್ವೇರ್ಸ್ ಎಷ್ಟು ಜನ ಇದ್ದಾರೆ? ಅವ್ರು ಯಾರು ಇಲ್ಲಿ ಅವ್ರ ಆಫೀಸ್ ಇಲ್ಲ, ಎಲ್ಲ ಫೀಲ್ಡ್ ಅಲ್ಲ ರೀ. ಈಗ ಗೌರ್ಮೆಂಟ್ ಕೆಲಸಕ್ಕೆ ಒಬ್ಬರಲ್ಲ, ಇಷ್ಟು ಒಂದು 15 ದಿನ 30 ದಿನ ಪೆಂಡೆನ್ಸಿ ಆದ್ರೆ ಆಟೋಮ್ಯಾಟಿಕಲಿ ಇನ್ನೊಬ್ಬರಿಗೆ ಎಂಟ್ರಿ ಹಾಕೊಟ್ಟು ಅವ್ರ ಕೈಲಿ ಗೌರ್ಮೆಂಟ್ ವರ್ಕ್ ಮಾಡಿಸ್ಬೇಕು. ರಸ್ತೆ, ಕೆರೆ ಇಂಥದ್ದು ಅಂತ ನಾವು ಹೇಳಿದೀವಿ. ಯಾಕೆ ಮಾಡ್ತಾ ಇಲ್ಲ ನೀವು? 3 ಜನ ಬೆಂಗಳೂರಿಂದ 12 ಜನ ನಮ್ಮ 100 ಜನ ಇದೆಲ್ಲ ಉಯಂಬಳ್ಳಿ ಪ್ರಾಜೆಕ್ಟ್. ಸರ್ ನೀವು ಉಯ್ಯಂಬಳ್ಳಿದಾದ್ರೂ ಮಾಡಿ, ಯಾವ್ದಾದ್ರೂ ಮಾಡಿ, ನಾವು ಸರ್ಕಾರದಿಂದ ಸೂಚನೆ ಕೊಟ್ಟಿದ್ದೇವೆ. ರಸ್ತೆದು, ಗುಂಟೆದು ವಿಷಯ ಬಂದಾಗ, ಗೌರ್ಮೆಂಟ್ ಸರ್ವೆ ವರ್ಕ್ ಬಂದಾಗ ಇಷ್ಟು ದಿನಕ್ಕಿಂತ ಜಾಸ್ತಿ ಪೆಂಡೆನ್ಸಿ ಇದ್ರೆ ಆಟೋಮ್ಯಾಟಿಕಲಿ ರೆಗ್ಯುಲರ್ ಸರ್ವೇಯರ್ ಕೂಡ ಗೌರ್ಮೆಂಟ್ ಸರ್ವೇಯರ್ ಆಗಿ ಅವ್ರಿಗೂ ವರ್ಕ್ ಅಲಾಟ್ ಆಗ್ಬೇಕು ಅಂತ ಮಾಡಿದ್ದೇವೆ. ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? 3 ಜನ ಇದ್ದಾರೆ, 3 ಜನ ಅಟೆಂಡ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರಲ್ಲ, ಈ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ ಒಬ್ಬರೇ ಅಂತ. ಈಗ ಹೇಳಿದ್ರು ಅವ್ರದೇ ವರ್ಕ್ ಸ್ವಾಮಿ. ನಾನು ಕೇಳ್ತಾ ಇರೋದು ಗೌರ್ಮೆಂಟ್ ಸರ್ವೆ ವರ್ಕ್ ತಾಲೂಕ್ ಸರ್ವೇಯರ್ ಮಾಡ್ಬೇಕು, ಹೌದಾ? ಅಡಿಷನಲ್ ಆಗಿ ಅವ್ರದ್ದು ಇಷ್ಟು ದಿನಗಳಿಗಿಂತ ಜಾಸ್ತಿ ಪೆಂಡೆನ್ಸಿ ಆದ್ರೆ ಇನ್ನೊಬ್ಬರಿಗೆ ಆಟೋಮೆಟಿಕ್ ಆಗಿ ಅಲಾಟ್ ಆಗ್ಬೇಕು ಅಂತ ಮಾಡಿದ್ದೇವೆ. ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ? ರೆಗ್ಯುಲರ್ ಲಾಗಿನ್ ಇರೋದು ಇಬ್ರು ಸರ್, 3 ಜನನು ಮ್ಯಾನೇಜ್ ಮಾಡ್ತಿದ್ದಾರೆ. ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಇದೆ ಸರ್, ಅವರು ಅಟೆಂಡ್ ಮಾಡ್ತಿದ್ದಾರೆ. ಒಬ್ಬರೇ ಅಂತ ಹೇಳಿದ್ರು ಸರ್. ಈಗ ಸರ್ ಅವ್ರು ಹೇಳಿದ್ದು ಸರ್, ನಾನು ಅವ್ರಿಗೆ ಹೇಳ್ದೆ ಹೋಗಿದ್ರೆ ನಾನ್ ಯಾಕೆ ನಿಮಗೆ ಕೇಳ್ತಾ ಇದ್ದೆ? ತಾಲೂಕ್ ಸರ್ವೇರ್ ಒಬ್ರು ಸರ್, ಇವ್ರಿಗೆ ನಮ್ಮ ರೆಗ್ಯುಲರ್ ವರ್ಕ್ ಜೊತೆಲಿ 5 ಅಪ್ಲಿಕೇಶನ್ ಸೆಲೆಕ್ಟ್ ಆಗ್ತದೆ ಸರ್. ಯಾಕ್ರಿ ಹಂಗಾದ್ರೆ ನೀವೇ ಹೇಳ್ರಿ, ಈಗ ಯಾಕೆ ಡಿಲೇ ಆಗ್ತಾ ಇದೆ? ಹಂಗಾದ್ರೆ ನಮಗೆ ಬೇರೆ ಅಂದರೆ ಅಂತ ಏನು ಕೋರ್ಟಿನ ಕೇಸ್ ಮತ್ತೊಂದಿದ್ರೆ ನಂಗೆ ಹಾಕ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ತಾಲೂಕು ಸರ್ ಒಬ್ಬರೇ ಇದ್ದಾರೆ ಸರ್. ನಾವೀಗ ರಿಕ್ವೆಸ್ಟ್ ಮಾಡಿ ಈ ಆಸ್ಟ್ರೇಲಿಯಾ ಜನ ಜಮೀನು ಗುಡಿಸೋಕ್ಕೆಲ್ಲ ಬಂದಾಗ ಬೆಂಗಳೂರಿನಿಂದ ಸಾಹೇಬ್ರೆ ಆದೇಶ ಮಾಡಿ 13 ಜನ ಸರ್ಗಳನ್ನ ಅಕ್ಷರ
ಅವ್ರ ಕಡೆಯಿಂದ ಆಶ್ರಯ ಯೋಜನೆ ಜಮೀನುಗಳ ಬಗ್ಗೆ ಒತ್ತುವರಿ ಇದನ್ನು ಮಾಡ್ತೀನಿ ಸರ್. ಈ ತಿಂಗಳಲ್ಲಿ ಕೊಡ್ಬೇಕು ಸರ್, ಇನ್ನೊಂದು ವಾರದಿಂದ ಬಂದಾಗುತ್ತೆ. ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡ್ರಿ. ನೀವು ಸ್ಪೆಷಲ್ ಪ್ರಾಜೆಕ್ಟ್ ನಾನು ಕೇಳ್ತಾ ಇಲ್ಲ. ರೆಗ್ಯುಲರ್ ವರ್ಕ್ ತಾಲೂಕ್ ಸರ್ವೇಯರ್ಗೆ ಇಷ್ಟು ದಿನಗಳಿಗಿಂತ ಜಾಸ್ತಿ ಪೆಂಡೆನ್ಸಿ ಇದ್ರೆ ಆಟೋಮ್ಯಾಟಿಕ್ ಆಗಿ ಇನ್ನೊಬ್ಬ ಗೌರ್ಮೆಂಟ್ ಸರ್ವೇಯರ್ಗೆ ಅದು ಅಲಾಟ್ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಏನಪ್ಪ ತಾಲೂಕ್ ಸರ್ವೇಯರು ರೆಗ್ಯುಲರ್ ಗೌರ್ಮೆಂಟ್ ಸರ್ವೇಯರ್ಗೆ ಅವ್ರಿಗೆ ಇವ್ರಿಗೆ ಏನಪ್ಪ ವ್ಯತ್ಯಾಸ? ಇಬ್ರು ಒಂದೇ ಸ್ಕೇಲ, ಒಂದೇ ಗ್ರೇಡಾ? ಹಾಗಾದ್ರೆ ರೆಗ್ಯುಲರ್ ಗೌರ್ಮೆಂಟ್ ಸರ್ವೇಯರು ಕೂಡ ವರ್ಕ್ ಅಲಾಟ್ ಆದ್ರೆ ತಾಲೂಕ್ ಸರ್ವೇಯರ್ ಕೆಲಸ ಮಾಡಬಹುದಾ? ಲೀಗಲ್ ಆಗಿ ಏನಾದ್ರು ಅಡಚಣೆ ಇದೆಯಾ? ಹಾಗಾದ್ರೆ ತಾವ್ ಹೇಳಿ ಸ್ವಾಮಿ, ಯಾಕೆ ಡಿಲೇ ಆಗ್ತಾ ಇದೆ ಗೌರ್ಮೆಂಟ್ ಕೆಲಸ? ನನ್ನೇ ಇಬ್ರು ಸೇರಿ ಮಾರಿಸ್ತೀರಿ ಇಲ್ಲಿ. ಅದು ಯಾರಿಗಾನ ಅರ್ಥ ಆದ್ರೆ ತಾನೆ. ಚಂದ್ರಗುಪ್ತನ್ಗೆ ಮಾತ್ರ ಅರ್ಥ ಆಗ್ಬೇಕು, ಸಾಮಾನ್ಯ ನಮ್ಮಂತವ್ರಿಗೂ ಅರ್ಥ ಆಗ್ಬಾರ್ದು. ಕರೆಕ್ಟಾ? ನಿಮ್ಗೂ ಗೊತ್ತಾಗಲ್ಲ. ಯಾವ ಹೋಬಳಿ ಅದ್ಯಾಕೆ ರಿಸೀವ್ ಆಗಿಲ್ಲ? ಕಸ್ಬಾ ಹೋಬಳಿನೂ ರಿಸೀವ್ ಆಗಿಲ್ಲ, ವಿರೂಪಾಕ್ಷಪುರನೂ ಆಗಿಲ್ಲ. ಇನ್ನು ಹುಡುಕ್ತಾ ಹೋದ್ರೆ ಇನ್ಯಾವ್ದು ಬರುತ್ತೋ ಗೊತ್ತಿಲ್ಲ. ಉದ್ದನಹಳ್ಳಿ ಯಾವ ಹೋಬಳಿ? ಇದು ದೇವೇಂದ್ರ ಸನ್ ಆಫ್ ಜವರೇಗೌಡ. ಇದ್ಯಾವ ಹೋಬಳಿ? ಅದು ಊರು ಇಲ್ಲ, ಅರ್ಥ ಇಲ್ಲ, ಪತ್ತ ಇಲ್ಲ. ಇದನ್ನ ಯಾರು ಸರ್ ಅರ್ಥ ಮಾಡ್ಕೊಳ್ಳೋರು? ಕಾರೇಕೊಪ್ಪ, ವಿರೂಪಾಕ್ಷಪುರ. ಕಾರೇಕೊಪ್ಪ ಯಾವ್ದ್ರಿ? ಅದು ರಿಸೀವ್ ಆಗಿಲ್ಲ. ಇದು ಯಾರೋ ಅಡ್ವೊಕೇಟ್ ಅನ್ಕೊಟ್ಟಿದ್ದಾರೆ, ಮಂಜುಳಾಗೂ ಅರ್ಜಿ ತಡೆ ಹಿಡಿದು ಯಾವ ಊರು ಗೊತ್ತಿಲ್ಲ, ಅದು ರಿಸೀವ್ ಆಗಿಲ್ಲ. ಇದು ಬಂದಿರೋದು ಜೂನ್ 20ನೇ ತಾರೀಕು. ಇನ್ನೊಂದು ಬಂದಿದೆ ಮೇದರ ಬೀದಿ. ಕರೆಕ್ಟ್ ಏನ್ರಿ? ವೇದರ ಬೀದಿನ ಮೇದರ ಬೀದಿನ? ಯಾವ ಊರು? ಅದು ರಿಸೀವ್ ಆಗಿಲ್ಲ. ಜೂನ್ ಮೊದಲು ಕೊಡಿ ಸಾಹೇಬ್ರೆ. ಇಲ್ವಾ ರೇ? ನಾನ್ ಕೇಳ್ತಾ ಇರೋದು ಜೂನ್ 2000 ಇಸ್ವಿದಲ್ರಿ, ಜೂನ್ 2024ನೇ ಇಸ್ವಿದು. ಏನ್ರಿ ಇವ್ರನ್ನ ತಂದು ಇಲ್ಲಿ ಜನಗಳು ಮಾತಾಡೋ ಹತ್ರ ಇಟ್ಕೋತೀರಿ? ನಾನ್ ಕೇಳ್ತಾ ಇರೋದು 2 ತಿಂಗಳದ್ದು ಹುಡುಕ್ಬೇಕು ಅಂತ ಕೇಳಿದ್ರೆ ಏನ್ 2 ವರ್ಷದ ಹಿಂದಿನ ಕೇಳ್ತಾ ಇದ್ದೀನ? ಇದ್ರೂ ಕೊಡೋದಿಲ್ಲ ಅಂತ ಹೇಳಿ ಅಷ್ಟೇ ತಾನೇ? ಹುಡ್ಕಪ್ಪ, ಇನ್ನ 10 ವರ್ಷದ ಹುಡುಕು ನೀನು. ನಾನು ಕೇಳ್ತಾ ಇರೋದು 2 ತಿಂಗಳ ಹಿಂದೆದು, ಆಗಸ್ಟ್ ಅಲ್ಲ ಜೂನ್ ಕೇಳ್ತಾ ಇದ್ದೀನಿ. ಹುಡುಕಿ, ನೀವೆಲ್ಲ ಹುಡುಕಿ. ಇನ್ನ ಎಲ್ರಿ ಇಲ್ಲಿ ಯಾವ ಈ ಆಫೀಸ್ ಸಿಸ್ಟಮ್ ಎಲ್ರಿ ಇದೆ? ನೀವೆಲ್ಲ ಯಾಕೆ ಈ ಆಫೀಸ್ಗೆ ತಗೊಂಡ್ ಬಂದಿಲ್ಲ? ರೇ, ಇದು ಪೂರ್ತಿ ಈ ಆಫೀಸಲ್ಲಿ ಬಂದ್ರಿ. ಕೆಲವೊಂದು ಅಷ್ಟೇ ಹೇಳ್ತೀರಾ, ಜನ ಬರೋದೇ. ರೇ ಸ್ವಾಮಿಗಳೇ, ಜನ ಇಲ್ಲಿ ಒಂದ್ ದಿನಕ್ಕೆ ಎಷ್ಟು ಅರ್ಜಿ ಕೊಡ್ತಾರೆ? 50. ಏನೇನಕ್ಕೆ ಕೊಡ್ತಾರೆ? ಯಾವ ಬರ್ತಂಡೆ? RTI. ಓಕೆ, ರೆಕಾರ್ಡ್ ಅಂದ್ರೆ ಹಳೆ ದಾಖಲೆದು ಕಾಪಿ ಕೊಡಿ ಅಂತ. ಆಯ್ತು, ಆಮೇಲೆ ಈ 50 ಅಂತ ಇಟ್ಕೊಂಡ್ರೆ ಒಂದಿನ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಬರ್ಬೋದು ಅಂದಾಜು ಹೇಳಿ, ಹೆಚ್ಚು ಕಮ್ಮಿ. ರೆಕಾರ್ಡ್ ರೂಮ್ 20 ಬರ್ತದೆ, ಅದು ಈ ಆಫೀಸಲ್ಲಿ ಇಲ್ಲ. ಆಯ್ತು, ಬರ್ತಂಡೆತ್ತು 20 ಬರ್ತವೆ, ಅದು ಈ ಆಫೀಸಲ್ಲಿ ಇದೆಯಾ? ಅದು ಇಲ್ಲ. ಅವು ಈ ಆಫೀಸಲ್ಲಿ ಇಲ್ಲ. ಅವು ಎಷ್ಟು ಬರ್ತವೆ? 5-6 ಬರುತ್ತೆ. ಆಯ್ತು, ನೆಕ್ಸ್ಟ್ RRT ಎಷ್ಟು ಬರ್ತವೆ? 7-8 ಬರ್ತವೆ. ಅದು ಈ ಆಫೀಸಲ್ಲಿ ಇಲ್ಲ.
ಆಯ್ತು. ಆದ್ರೆ ಇಲ್ಲಿ ಕೊಡೋ ಅರ್ಜಿಗಳು ಈ ಆಫೀಸ್ಗೆ ಹೋಗಲ್ಲ. ಆಯ್ತು. ಬೇರೆ ಇನ್ಯಾವ ತರದ್ರು ಅರ್ಜಿ ಬರ್ತದೆ? ಈಗ ಅವ್ರು ಹೇಳಿದ್ರ ಪೈಕಿ 50 ಅರ್ಜಿ ಬಂದ್ರೆ ಅದರಲ್ಲಿ 45 ಅರ್ಜಿ ಈ ಆಫೀಸ್ ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ ಸರ್, ನಾನು ಹೇಳಿಲ್ಲ ಸರ್, ಅವ್ರು ಹೇಳಿದ್ದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಯಾಕೆ ಸರ್ ನನ್ನನ್ನ ಯಾಮಾರಿಸೋದ್ರಲ್ಲಿ ನೀವು ಬುದ್ಧಿ ಪ್ರಯೋಗ ಮಾಡ್ತೀರಿ? ಏನಂದ್ರೆ ತಮ್ಮ ಹೆಸರು? ನಿಮಗೆ ಕೊಟ್ಟಿರೋ ಬುದ್ಧಿ ಜನಕ್ಕೆ ಉಪಯೋಗಿಸಿ ಸರ್. ನನ್ನ ಯಾಮಾರಿಸೋದ್ರಲ್ಲಿ ಏನ್ ಸಿಗುತ್ತೆ ನಿಮ್ಗೆ? ಅವರೇ ಲೆಕ್ಕ ಕೊಟ್ರಲ್ಲ ಯಾವ್ಯಾವ್ದು ಈ ಆಫೀಸ್ ಆಗಿದೆ ಆಗಿಲ್ಲ ಅಂತ. ಅವ್ರು ಹೇಳಿದ ಪ್ರಕಾರ 80% ಈ ಆಫೀಸ್ಗೆ ಬಂದೇ ಇಲ್ಲ, ಬಂದಿಲ್ಲ. RRTಯಲ್ಲಿ ಕೆಲವು ಅಲ್ಲಿಂದ ನಿಮ್ AC ಆಫೀಸಿಂದ ಬಂದಿದ್ದು ಮಾತ್ರ, ಕರೆಕ್ಟ್? ಅದು ಡೈರೆಕ್ಟ್ ಆಗಿ ಈ ಆಫೀಸರ್ ಬರುತ್ತೆ. ಎಲ್ಲಿ ಹೋಗಿ ಒಂದು ಈ ಆಫೀಸ್ ಮಾಡಿಲ್ವಲ್ಲ ಸರ್. ಈಗ ಆಯ್ತು, ದಿನಕ್ಕೆ 7-8 RRT ಬಂದ್ರೆ ಅದರಲ್ಲಿ ಒಂದು 2-3 ಈ ಆಫೀಸ್ ಆಗ್ತದೆ ಅಷ್ಟೇ. ಅಲ್ಲಿ ನೀವು ಹೇಳಿದ್ರಲ್ಲಿ 50ರಲ್ಲಿ ಒಂದು ದಿನಕ್ಕೆ 10 ಈ ಆಫೀಸ್ಗೆ ಹೋಗ್ತವೆ, ಇನ್ನ 40 ಮ್ಯಾನ್ಯುವಲ್ ಆಗಿ ಹೋಗ್ತವೆ, ಕರೆಕ್ಟಾ? ಸೊ ನೀವು ಈ ಆಫೀಸ್ಗೆ ತಗೊಂಡು ಬಂದಿರೋದು 20%, ಇನ್ನ 80% ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀರಾ. ಅದು ಯಾರಿಗೂ ಗೊತ್ತಾಗೋದಿಲ್ಲ, ನಮಗೂ ಗೊತ್ತಾಗಲ್ಲ, ಮೇಲ್ವರೆಗೂ ಕಾಣೋದಿಲ್ಲ. ಯಾಕೆ ಇಟ್ಕೊಂಡಿದ್ದೀರಾ ಅಂದ್ರೆ ಯಾರಿಗೂ ಕಾಣಿಸ್ಬಾರ್ದು. ಯಾಕೆ ಅಂದ್ರೆ 3 ತಿಂಗಳಾಗ್ಲಿ ಇಲ್ಲಿಂದ ಅರ್ಜಿ ಮುಂದಕ್ಕೆ ಮೂವ್ ಆಗಲ್ಲ. ಆ ಸಿಸ್ಟಮ್ ನಿಮ್ ಕಂಟ್ರೋಲ್ ಅಲ್ಲೇ ಇರಬೇಕು. ಅದೇ ತಾನೇ ನಿಮ್ಗೆ ಪವರ್. ಜನಗಳ ಜುಟ್ಟು ನಿಮ್ ಕೈಯಲ್ಲಿ ಇರೋದೇ ತಾನೇ ಪವರ್. ಎಷ್ಟು ಅರ್ಜಿಗಳು ಎಂಟ್ರಿ ಮಾಡಿ ಆಯ್ತು ಸರ್. ಈಗ ಲಾಸ್ಟ್ 1 ವೀಕ್ ಸರ್, ಲಾಸ್ಟ್ ನಿಮ್ಗೆ ಕೇಳ್ತೇನೆ, ಲಾಸ್ಟ್ 1 ವೀಕ್ ತೋರಿಸಿ ಅಥವಾ 3 ದಿನದ್ದು ತೋರಿಸಿ, ಎಷ್ಟು ಟಪಾಲ್ ಸ್ವೀಕಾರ ಆಗಿದೆ ಅದ್ರದ್ದು ಈ ಆಫೀಸ್ ನಂಬರ್ ತೋರಿಸ್ಬಿಡಿ. ಈ ಆಫೀಸ್ ನನಗೆ ಸರ್ ಬೇಡ. ಸರ್ ನೀವು ಆಗ್ಲಿಂದ ನನ್ನನ್ನ ಕಂಬ ಸುತ್ತಿಸ್ತಾ ಇದ್ದೀರಿ ಬಿಟ್ರೆ ನಾನು ಕೇಳಿದ ಒಂದು ಪ್ರಶ್ನೆಗೂ ಪ್ರಾಮಾಣಿಕವಾಗಿ ನಾವು ಉತ್ತರ ಕೊಡೋಕೆ ಪ್ರಯತ್ನವೂ ಮಾಡ್ತಾ ಇಲ್ಲ. ನನ್ನನ್ನ ಹಿಂಗೆ ಕಂಬ ಸುತ್ತಿಸ್ತಾ ಇದ್ದೀರಿ. ನಾನು ಸಿಂಪಲ್ ಪ್ರಶ್ನೆ, 3 ದಿನದಲ್ಲಿ ಎಷ್ಟು ಅರ್ಜಿ ಜನಗಳಿಂದ ಬಂದಿದೆ, ಎಷ್ಟಕ್ಕೆ ಈ ಆಫೀಸ್ ಜನರೇಟ್ ಆಗಿದೆ ನಂಬರ್ ತೋರಿಸ್ಬಿಡಿ. ಅದ್ರ ಮೇಲೆ ಅವ್ರ ರಸೀದಿ ಮೇಲೆ ಈ ಅವ್ರು ಕೊಟ್ಟಿರೋ ಮನವಿ ಮೇಲೆ ಈ ಆಫೀಸ್ ನಂಬರ್ ತೋರಿಸ್ಬಿಡಿ. ಏನಾದ್ರು ದೂರುಗಳು ಬಂದಿತ್ತಾ ಹೇಗೆ ಸರ್ ನಿಮಗೆ? ಚನ್ನಪಟ್ಟಣ ತಾಲೂಕು ತಹಶೀಲ್ದಾರ್ ಆಫೀಸು, ಸರ್ವೆ ಆಫೀಸು ಭೇಟಿ ಕೊಟ್ಟಿದ್ದೇನೆ ಅನಿರೀಕ್ಷಿತವಾಗಿ. ಜನಗಳು ಸಮಸ್ಯೆಗಳನ್ನು ಹೇಳಿದ್ದಾರೆ. ನಾನು ಕಚೇರಿ ಆಡಳಿತವನ್ನು ನೋಡಿದ್ದೇನೆ. ಇಲ್ಲಿ ಪಾರದರ್ಶಕತೆನೂ ಇಲ್ಲ, ಜನಪರವಾಗಿನೂ ಆಡಳಿತ ಇಲ್ಲ. ಹೇಳಲಿಕ್ಕೆ ನನಗೆ ನೋವಾಗುತ್ತೆ, ಆದರೆ ಅದು ಕಟು ಸತ್ಯ. ನಮ್ಮ ಅಧಿಕಾರಿಗಳು, ನಾವು ಇಲಾಖಾ ಮಂತ್ರಿಯಾಗಿ ಹೇಳಬೇಕೋ ಬೇಡವೋ ನಮಗೆ ಬೇಸರ ಆಗುತ್ತೆ. ಆದರೆ ಅಧಿಕಾರಿಗಳಿಗೆ ಯಾವ ಒಂದು ಜನಪರ ಕಾಳಜಿ ಇರಬೇಕು ಅದು ಖಂಡಿತವಾಗಿ ಕಾಣ್ತಾ ಇಲ್ಲ. ಕೆಲವು ಅಧಿಕಾರಿಗಳು ಜನ ಇರೋದು ನಮ್ಮ ಸಲುವಾಗಿ ಅನ್ನೋ ಭಾವನೆಯಿಂದ ನಾವಿರೋದು ಜನಗಳಿಗಾಗಿ ಅನ್ನುವಂಥ ಭಾವನೆ ಬಹಳ ಕಡಿಮೆ ಇದೆ. ಯಾವುದು ನಾನು ಗಮನಿಸಿದ್ದೇನೆ, ಜೂನ್ 15ನೇ ತಾರೀಕು ಟಪಾಲ್ ಸೆಕ್ಷನ್ನಲ್ಲಿ ಕೊಟ್ಟಿರುವಂಥ ಒಂದು ಮನವಿ ಇವತ್ತಿಗೂ ಕೂಡ ಆ ಟಪಾಲ್ ಸೆಕ್ಷನ್ ಇಂದ ಒಂದು ಟೇಬಲ್ಲು ಮುಂದಕ್ಕೆ ಹೋಗಿಲ್ಲ, ಅಲ್ಲೇ ಬಿದ್ದಿದೆ. ಜೂನ್ 15ನೇ ತಾರೀಕು ಅಂದ್ರೆ ಇವತ್ತಿಗೆ ಹತ್ರ ಎಷ್ಟು, ಜೂನು, ಜುಲೈ, ಆಗಸ್ಟು 2.5 ತಿಂಗಳಾಗಿದೆ. 2.5 ತಿಂಗಳಾದರೂ ಕೂಡ ಟಪಾಲ್ ಸೆಕ್ಷನ್ ಇಂದ ಮುಂದಕ್ಕೆ ಹೋಗಿಲ್ಲ. ಸುಮಾರು ಅರ್ಜಿಗಳು. ಇದನ್ನ ನಾವು ಸತ್ಯ ಮಾತಾಡೋದು ಕಷ್ಟ, ಆದ್ರೆ ಮಾತಾಡದೆ ಹೋದ್ರೆ ನಾವು ಜನಕ್ಕೆ ನಮ್ಮ ಆತ್ಮವಂಚನೆ ನಾವೇ ಮಾಡ್ಕೊಂಡಂಗೆ ಆಗತ್ತೆ. ಇದು ದುರಾದೃಷ್ಟ. ನಾನು ಇದರಲ್ಲಿ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು. ನಾವು ಒಬ್ಬೊಬ್ಬರಿಗೆ ಬೈದು ಮಾಡೋದು ಇದರಿಂದ ಪ್ರಯೋಜನ ಆಗೋದಿಲ್ಲ. ವ್ಯವಸ್ಥೆ, ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಇನ್ನಷ್ಟು ಪಾರದರ್ಶಕತೆ ತರಬೇಕು. ಎಲ್ಲಾರ್ಗೂ ಕಂಪ್ಯೂಟರ್ಸ್ ಕೊಟ್ಟಿದ್ದೀವಿ, ಡಿಜಿಟೈಸೇಷನ್ ಮಾಡಿದ್ದೀವಿ, ಆದರೆ ಎಲ್ಲ ಫೈಲ್ ಮೂವ್ಮೆಂಟ್ ಇವತ್ತಿಗೂ ಕೂಡ ಪೇಪರಲ್ಲೇ ಇದೆ. ಪೇಪರಲ್ಲಿ ಮಾಡೋದು, ಆಮೇಲೆ ತಗೊಂಡೋಗಿ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡೋದು, ಡಬಲ್ ವರ್ಕು. ಈ ಥರ ಏನು ಒಟ್ಟಾರೆ
ಇದು ಇನ್ನೂ ಸಾಕಷ್ಟು ಬದಲಾವಣೆ ಅಂತೂ ಆಗಬೇಕು. ನಮ್ಮ ಕಂದಾಯ ಇಲಾಖೆಗೆ ದಿನ ಈ ಕಚೇರಿಗೆ ಇಲ್ಲಿ ನೋಡಿ, ಈಗ ಒಂದು ಅರ್ಧ ಗಂಟೆಯಲ್ಲಿ ಒಂದು 100-150 ಜನ ಸಾರ್ವಜನಿಕರು ಅವ್ರ ಕೆಲಸಗಳಿಗೆ ಬಂದಿದ್ದಾರೆ. ಒಂದು ಕಾಲು ದಾರಿ ರಸ್ತೆ ಸರ್ವೆ ಮಾಡಕ್ ಹೇಳಿ ತಿಂಗಳಗಟ್ಟಲೆ ಆಗಿದೆ, ಇನ್ನ ಸರ್ವೆ ಮಾಡಕ್ ಆಗಿಲ್ಲ. ಈ ತರ ಅವ್ರ ಜಮೀನ್ ವಿಷಯಕ್ಕೆ ಮಗದೊಂದು ವಿಷಯಕ್ಕೆ ತುಂಬಾ ಜನ ಬರ್ತಾರೆ. ಆದ್ರೆ ಅವ್ರ ಕೆಲಸಗಳು ಸಮಯಕ್ಕೆ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಭೇಟಿ ಕೊಟ್ಟಾಗ ಸ್ಪಷ್ಟವಾಗಿ ನಮ್ಗೆ ಕಾಣ್ತಾ ಇದೆ. ಇದಕ್ಕೆ ನಾನೇ ಜವಾಬ್ದಾರಿ, ಬೇರೆಯವ್ರ ಜವಾಬ್ದಾರಿ ಅಲ್ಲ. ನಾನು ಯಾರನ್ನೂ ದೂಷಣೆ ಮಾಡಕ್ ಆಗಲ್ಲ. ಇದನ್ನ ಮುಖ್ಯಮಂತ್ರಿಗಳು ನನಗ್ ಕೊಟ್ಟಿದ್ದಾರೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕು ಅಂತ. ನಾನೇ ಜವಾಬ್ದಾರಿ ತಗೊಂಡು ಇದನ್ನ ನಿಂತು ಆದಷ್ಟು ಬಗೆಹರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದೆ ಇನ್ನೂ ಸ್ವಲ್ಪ ತೀವ್ರವಾಗಿ ಮಾಡ್ತೇವೆ. ನಮ್ಮ ಅಧಿಕಾರಿಗಳು ಕೂಡ ಸ್ವಲ್ಪ ನಾವಿರೋದು ಸರ್ಕಾರದ ಕೆಲಸ ಅಂದ್ರೆ ಜನಗಳ ಕೆಲಸ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟು ಸುಧಾರಣೆ ಇನ್ನೂ ತರಬಹುದು. ಆ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡ್ತೇವೆ. ಬಟ್ ಒಂದು ತಾಲೂಕ್ ಸಮಸ್ಯೆ ಅಲ್ಲ, ಸಾಕಷ್ಟು ತಾಲೂಕುಗಳಲ್ಲಿ ಈ ತರ ಸಮಸ್ಯೆ ಇದೆ. ಒಂದು ಕಡೆದಲ್ಲ ಇದು.